ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ 28ರ ಒಂದು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ಬೇಗ ನೋಟಿಫಿಕೇಷನ್ ಬರುತ್ತೆ. ಎಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೋಡಿ, ಸುಮಾರು ಜನ ಇನ್ನೂ ಕನ್ಫ್ಯೂಸ್ ಇದೆ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ವಾಟ್ಸಪ್ಪು ಟೆಲಿಗ್ರಾಮಲ್ಲಿ ನಮ್ಮ ಒಂದು ನೋಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ದ್ಯಾಟ್ ನಾವು ಈಗಲೇ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀವಿ. ಕಳೆದ PCಯಲ್ಲಿ ಕೂಡ ನಮ್ಮ ನೋಟ್ಸ್ ಹೆಲ್ಪ್ ಆಗಿದೆ. ಕಳೆದ ಒಂದು PSI ಎಕ್ಸಾಮಲ್ಲಿ ಅಂಥ ಕಷ್ಟ ಪೇಪರ್ದಲ್ಲೂ ಕೂಡ ಸಹ ನಿಮಗೆ ನಮ್ಮ ಒಂದು ನ್ಯೂಸ್ ಅನಾಲಿಸಿಂದ ಮತ್ತು ನೋಟ್ಸಿಂದ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು SD ಎಕ್ಸಾಮದಲ್ಲೂ ಪ್ರಶ್ನೆಗಳನ್ನು ಬಂದಿದ್ದಾವೆ. ಸೊ ದಟ್ ಮುಂದೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ದಟ್ ಯಾರೆಲ್ಲ ನೋಟ್ಸ್ ತೆಗೆದುಕೊಂಡಿಲ್ಲ, ಯಾರಾದರೆ ಹೊಸಬರೇ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ರೆ ನಿಮಗೆಲ್ಲವೂ ವಿಡಿಯೋಗಳನ್ನು ನೋಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಆದ್ದರಿಂದಾಗಿ ಯು ಹ್ಯಾವ್ ಟು ಟೇಕ್ ಅವರ್ ನೋಟ್ಸ್ ಆ್ಯಂಡ್ ರಿವೈಸ್ ಇಟ್. ನೋಟ್ಸನ್ನು ತೊಗೋಬೋದು. ನೋಟ್ಸ್ಗೋಸ್ಕರ ನೋಡಿರಲಿ ಕೆಳಗಡೆ ಪ್ರತಿ ಸ್ಲೈಡಲ್ಲಿ ನಂಬರ್ ಕೊಟ್ಟಿದ್ದೀನಿ ಸರ್. ಹೈ ಯು ಆರ್ ಆಸ್ಕಿಂಗ್ ಮೀ ನಂಬರ್, ನೋಡಿರಿ ನಂಬರ್ ಇದೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಟ್ಸನ್ನು ಪಡ್ಕೋಬೋದು. ಅದರ ಚಾರ್ಜಸ್ಗಳನ್ನು ಹೇಳಿದ್ದೀನಿ ನಾನು. 15 ದಿವಸಕ್ಕೆ ನಿಮಗೆ 20 ರೂಪಾಯಿ ಸರ್. 15 ದಿವಸಕ್ಕೆ 20 ರೂಪಾಯಿ ಆದರೆ 3.5 ತಿಂಗಳಿಗೆ ಎಷ್ಟಾಗುತ್ತೆ? 140 ಆಗುತ್ತೆ. 140 ಬಿಟ್ಟು ಪೇ ಮಾಡಿಬಿಟ್ಟು ನೀವೆಲ್ಲವೂ ನೋಟ್ಸನ್ನು ತೆಗೆದುಕೊಳ್ಬೋದು. ಹಾವ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ ಒಳ್ಳೆಯ ಜೋಶೊಂದಿಗೆ. ನೋಡಿರಿ, ಮೊದಲನೇ ಪ್ರಶ್ನೆ ಏನು ಕೇಳಿದರೆ, ಅಗ್ನಿ 5 ಎಂಬುದು ಏನಿದು? ಅರ್ಥ ಆಯ್ತಾ? ಇದೇ ಥರ ಪ್ರಶ್ನೆ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಅವಾಗ ಅಗ್ನಿ 5 ಎಂಬುದು ಏನು ಅಂತ ತಲೆ ಕೈ ಹಚ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ನೋಡಿರಿ, ಇದಕ್ಕೆ ಕರೆಕ್ಟಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ಬೇಡ. ಅಗ್ನಿ 5 ಅಂತಕ್ಕಂಥದ್ದು, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅರ್ಥ ಆಯ್ತಾ? ಇದೇನು ಕರಿತೀವಿ ರೀ? ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತೀವಿ. ಹಾಗಾದರೆ ಸರಿಯಲ್ಲಿ ಇಂಟರ್ ಅಂದ್ರೆ ಏನು? ಮಧ್ಯಾಂತರ. ಕಾಂಟಿನೆಂಟಲ್ ಅಂದ್ರೆ ಏನು ರೀ? ಒಂದು ಖಂಡಾಂತರ ಅಂತ ಹೇಳ್ತೀವಿ. ಇಂಟರ್ ಕಾಂಟಿನೆಂಟಲ್ ಅಂದ್ರೆ ಏನು ರೀ? ಖಂಡಾಂತರ. ಬ್ಯಾಲಿಸ್ಟಿಕ್ ಮಿಸೈಲ್, ಈ ಬ್ಯಾಲಿಸ್ಟಿಕ್ ಮಿಸೈಲು, ಕ್ರೂಸ್ ಮಿಸೈಲು, ಇವುಗಳ ಕುರಿತು ನಾವು ಸವಿಸ್ತಾರವಾಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ದ್ಯಾಟ್ ಇವತ್ತಿನ ವಿಡಿಯೋದಲ್ಲಿ ಅವೇನು ಡಿಸ್ಕಷನ್ ಮಾಡೋಣ? ಅಗ್ನಿ 5 ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದರೆ ಸರ್, ಇದು ನೀವು ಪ್ರಶ್ನೆ ಯಾಕೆ ಕೇಳಿದ್ರಿ ಸರ್ ಅಂತ ಕೇಳಿದಾಗ ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಲು ಅಗ್ನಿ 5 ಖಂಡಾಂತರ ಕ್ಷಿಪಣಿ ಯಶಸ್ವಿ ಪರೀಕ್ಷೆ. ಭಾರತ ಏನು ಮಾಡಿದೆ? ಇತ್ತೀಚೆಗೆ ಅಗ್ನಿ 5 ಒಂದು ಖಂಡಾಂತರ ಕ್ಷಿಪಣಿಯನ್ನು ಏನು ಮಾಡಿದೆ? ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಸೊ ದ್ಯಾಟ್ ಈ ಥರ ಒಂದು ಪರೀಕ್ಷೆ ಮಾಡಿರ್ತಕ್ಕಂಥ ಕೆಲವೊಂದು ಕ್ಷಿಪಣಿಗಳಾಗಿರ್ಬೋದು, ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರ್ಬೋದು, ಆ್ಯಂಟಿ ಮಿಸೈಲ್ ಟ್ಯಾಂಕ್ಸ್ಗಳಾಗಿರ್ಬೋದು, ನಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಇದರ ಕುರಿತು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ಅಣುವಸ್ತ್ರ ಸಿಡಿತಲೆ ಹೊತ್ತು 5,000 ದೂರದ, ನೋಡಲಿ 5,000 ಕಿಲೋಮೀಟ್ರ್, ಇದು 5,000 ಕಿಲೋಮೀಟ್ರ್ ದೂರದ ಗುರಿ ಹೊರಡುದುಳಿಸುವಲ್ಲ ಒಂದು ಸಾಮರ್ಥ್ಯ ಇರುವ ಅಗ್ನಿ 5 ಖಂಡಾಂತರ ಕ್ಷಿಪಣಿಯನ್ನು ಭಾರತವು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಅರ್ಥ ಆಯ್ತಾ? ನಮ್ಮ ತಲೆ ಇಟ್ಕೋಬೇಕು. ಅಗ್ನಿ 5 ಅಂತಕ್ಕಂಥದ್ದು ಒಂದು ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್. ಅರ್ಥ ಆಯ್ತಾ? ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಇದರ ದೂರ ಎಷ್ಟಪ್ಪ ಅಂತಂದ್ರೆ 5,000 ಕಿಲೋಮೀಟರ್. ನಿಮ್ಮ ಮುಂದೆ ಬರ್ತಕ್ಕಂಥ ಗ್ರೂಪ್ C ಎಕ್ಸಾಮು ಮತ್ತು KS ಎಕ್ಸಾಮ್ಗಳು ಮತ್ತು PSI ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಯಾವ ಥರ ಕೇಳ್ತಾರೆ ಅಂದ್ರೆ, ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ಅಗ್ನಿ 5 ಸಂಬಂಧಿಸಿದಂತೆ ಸರಿಯಾಗಿದೆ, ತಪ್ಪಾಗಿದೆ, ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಗೊತ್ತಿರಬೇಕು ಅಗ್ನಿ 5 ಅಂತಕ್ಕಂಥದ್ದು ಒಂದು ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಇದು ಎಷ್ಟಪ್ಪ ಅಂದ್ರೆ 5,000 ಕಿಲೋಮೀಟರ್ ದೂರದವರೆಗೆ ಚಲಿಸಬಲ್ಲದು. ಅಂದರೆ ಏನು ಮಾಡ್ತಾರೆ ಅಂದ್ರೆ, ಒಂದು ರಾಕೆಟ್ ಇರುತ್ತೆ, ಅದು ಅಗ್ನಿ 5 ಅಂತಕ್ಕಂಥದ್ದು. ಇದರಲ್ಲಿ ಏನು ಮಾಡ್ತಾರೆ? ಒಂದು ವಾರ್ಫೇರ್ಗಳನ್ನು, ನ್ಯೂಕ್ಲಿಯರ್ ವೆಪನ್ಸ್ಗಳಾಗಿರ್ಬೋದು, ಇದ್ರ ಮುಂದೆ ಇಡ್ತಾರೆ. ಇನ್ನು ಇದನ್ನು ಮುಂದೆ ಇಟ್ಬಿಟ್ಟು ಇದಕ್ಕೆ ಒಂದು ಫ್ಯೂಲನ್ನು ಇಂಬಸ್ ಮಾಡಿದ ತಕ್ಷಣ, ಫ್ಯೂಲನ್ನು ಸ್ಟಾರ್ಟ್ ಮಾಡಿದ ತಕ್ಷಣ, ಇದು ಸ್ಟಾರ್ಟ್ ಆದ ತಕ್ಷಣ 5,000 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿ ಈ ವಾರ್ಫೇರ್ಗಳನ್ನು ಒಗೆಯುವ ಒಂದು ಸಾಮರ್ಥ್ಯ ಇರುತ್ತೆ ಇದಕ್ಕೆ. ಅರ್ಥ ಆಯ್ತಾ? ಇದನ್ನು ತಲೆಯಿಟ್ಕೋಬೇಕು. ಇನ್ನು ಈ ಮೂಲಕ ಭಾರತ ತನ್ನ ಕ್ಷಿಪಣಿ ಸಾಮರ್ಥ್ಯದ ಕುರಿತು ಚೀನಾಗೆ ಪ್ರಬಲ ಸಂದೇಶವನ್ನು ರವಾನಿಸಿದೆ. ನೋಡಿ, ಚೀನಾದ ಇತ್ತೀಚೆಗೆ ಒಂದು ಕುತಂತ್ರ ಆಗಿರ್ಬೋದು, ಒಂದು ಗಡಿಯ ಪ್ರದೇಶದಲ್ಲಾಗಿರ್ಬೋದು, ಮತ್ತು ಇತ್ತೀಚೆಗೆ ಏನಪ್ಪ ಅಂದ್ರೆ ಒಂದು ಹೈಪರ್ಸಾನಿಕ್ ಮಿಸೈಲನ್ನು ಟೆಸ್ಟ್ ಮಾಡಿದೆ. ಅದರ ಕುರಿತು ವಿಸ್ತಾರವಾಗಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವಿಡಿಯೋ ಡಿಸ್ಕಷನ್ ಮಾಡಿದ್ದೀವಿ. ಹೈಪರ್ಸಾನಿಕ್ ಅಂದ್ರೆ ಏನು, ಸಬ್ ಸಾನಿಕ್ ಅಂದ್ರೆ ಏನು, ಸೂಪರ್ ಸಾನಿಕ್ ಅಂದ್ರೆ ಏನು. ಸೊ ಅವೆಲ್ಲವನ್ನು ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ, ನಮ್ಮ ಮ್ಯಾಗ್ಝಿನ್ ಕವರ್ ಮಾಡಿದ್ವಿ. ಡೋಂಟ್ ವರಿ. ಬಟ್ ಗೊತ್ತಿರಬೇಕು, ಇದು ಉಡಾವಣೆ ಎಲ್ಲಿ ಮಾಡಿದ್ದೀವಿ ನಾವು? ಒಡಿಸ್ಸಾದ ಕಡಲ ತೀರದ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಏನು ಮಾಡಿದ್ದೀವಿ? ಇದನ್ನು ಟೆಸ್ಟ್ ಮಾಡಿದ್ದೀವಿ, ಅಥವಾ ಉಲಾರ್ ದ್ವೀಪ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಇದನ್ನು ತಲೆ ಇಟ್ಕೋಬೇಕು. ಉಲಾರ್ ದ್ವೀಪ ಅಥವಾ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಏನು ಮಾಡ್ತೀವಿ ನಾವು? ಯಾವಾಗಲೂ ಮಿಸೈಲ್ಗಳನ್ನು ಟೆಸ್ಟ್ ಮಾಡ್ತೀವಿ. ಇದನ್ನು ಮಿಸೈಲ್ ಕೂಡ ಅಲ್ಲೇ ಒಂದು ಟೆಸ್ಟ್ ಮಾಡಿದ್ವಿ. ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಪ್ಪ ಅಂದ್ರೆ DRDO. ಯಾವ್ದು ಹೇಳ್ರಿ? DRDO ಇದನ್ನು ಅಭಿವೃದ್ಧಿಪಡಿಸಿದೆ. ನೋಡಿ, ಇದನ್ನು ಕೂಡ ಭಾಳ ಇಂಪಾರ್ಟೆಂಟು. DRDO ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವುದು? ಅಗ್ನಿಯನ್ನು ಇತ್ತೀಚೆಗೆ ಸಕ್ಸಸ್ಫುಲ್ಲಾಗಿ ಪರೀಕ್ಷೆ ಮಾಡಿದ್ವಿ. ಇಟ್ ಈಸ್ ಅನ್ ಇಂಡಿಜಿನಿಯಸ್ ಮಿಸೈಲ್. ಅರ್ಥ ಆಯ್ತಾ? ಇಂಡಿಜಿನಿಯಸ್ ಅಂದರೆ ಸ್ವದೇಶಿ ನಿರ್ಮಿತ. ಯಾಕಂದರೆ ನಮ್ಮ DRDO ದವರು ಏನು ಮಾಡಿದ್ದಾರೆ? ಇದನ್ನು ತಯಾರು ಮಾಡಿದ್ದಾರೆ. ಇನ್ನಿದರ ವಿಶೇಷತೆ ಬಗ್ಗೆ ನಾವು ಮಾತಾಡ್ತಾ ಬಂದಕ್ರ, ಇಡೀ ಏಷ್ಯಾ ಸೇರಿ ಯುರೋಪ್ ಮತ್ತು ಆಫ್ರಿಕಾದ ಕೆಲವು ಭಾಗಗಳನ್ನು ಗುರಿಯಾಗಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇಟ್ ಈಸ್ ನಾಟ್ ಓನ್ಲಿ ಟಾರ್ಗೆಟ್ ಟು ದಿ ಏಷ್ಯಾ, ಇಟ್ ಈಸ್ ಆಲ್ಸೋ ಟಾರ್ಗೆಟ್ ಟು ದಿ ಯುರೋಪ್, ಆಫ್ರಿಕಾ. ಈ ಥರ ಖಂಡಗಳಿಗೂ ಕೂಡ ನಾವು ಏನು ಮಾಡೋದು? ಇಲ್ಲಿಂದಲೇ ಉಡಾಯಿಸ್ಬೋದು.
ಅಂದರೆ ಅಲ್ಲಿಗೆ ನಾವು ಟಾರ್ಗೆಟನ್ನು ಹಿಟ್ ಮಾಡ್ಬೋದು ಅಂತಕ್ಕಂಥ ಇದರ ಒಂದು ಸಾಮರ್ಥ್ಯವಾಗಿದೆ, ತಲೆ ಇಟ್ಕೋಬೇಕು. ಇನ್ನು MIRV ತಂತ್ರಜ್ಞಾನ ಮತ್ತು 3 ಹಂತದ ಒಂದು ಇಂಜನ್ ಬಳಕೆಯನ್ನು ಮಾಡ್ತದೆ. ಇದು 3 ಹಂತದ ಇಂಜನ್ ಬಳಕೆ ಜೊತೆಗೆ MIRV ತಂತ್ರಜ್ಞಾನವನ್ನು ಇದು ಕೂಡ ಬಳಕೆ ಮಾಡ್ತಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿರಬೇಕು. ಬಿಕಾಸ್ ಮುಂದೆ ಬರ್ತಕ್ಕಂಥ ನಿಮ್ಮ KS ಪ್ರಿಲಿಮ್ಸ್ ಆಗಿರ್ಬೋದು, ಗ್ರೂಪ್ C ಪ್ರಿಲಿಮ್ಸ್ ಆಗಿರ್ಬೋದು, ಆಮೇಲೆ ಇನ್ನು PSI ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ನೋಡಿದಾರೆ ಇನ್ನು ಈ ಥರ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಆದ್ದರಿಂದ ಇವೆಲ್ಲವೂ ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿ ಇರಬೇಕು. ನೋಡಿ, ಇದರಲ್ಲಿ ಯಾವುದು ಬರ್ತದ್ರೆ ಅಗ್ನಿ 1 ಅಂತ ಬರುತ್ತೆ. ಅಗ್ನಿ 1 ವ್ಯಾಪ್ತಿ ಎಷ್ಟಿತ್ತಪ್ಪ ಅಂತಾರೆ 7000 ಕಿಲೋಮೀಟರ್ ಇತ್ತು. ಫಸ್ಟ್ ನಾವು ಅಗ್ನಿ 1 ಟೆಸ್ಟ್ ಮಾಡಿದ್ದೀವಿ. ಅದರ ಒಂದು ವ್ಯಾಪ್ತಿ 700 ಕಿಲೋಮೀಟರ್, 7000 ಅಲ್ಲ 700 ಕಿಲೋಮೀಟರ್ ಮಾತ್ರ ಇತ್ತು. ಇನ್ನು ಅಗ್ನಿ 2ದು ವ್ಯಾಪ್ತಿ ಎಷ್ಟಪ್ಪ ಅಂತಾರೆ 2000 ಕಿಲೋಮೀಟರ್ ಇತ್ತು. ಇನ್ನು ಅಗ್ನಿ 3ದು ವ್ಯಾಪ್ತಿ 2.5 ಕಿಲೋಮೀಟರ್ ಇತ್ತು. ಇನ್ನು ಅಗ್ನಿ 4 3500 ಕಿಲೋಮೀಟರ್ ಇತ್ತು. ಬಟ್ ಅಗ್ನಿ 5 ಏನು ಟೆಸ್ಟ್ ಮಾಡಿದ್ವಿ ಅದು ಎಷ್ಟಪ್ಪ ಅಂತಾರೆ 5000 ಕಿಲೋಮೀಟರ್ವರೆಗಿದೆ. ಇದು ತಲೆ ಇಟ್ಕೋಬೇಕು. ಅಂದರೆ ಒಟ್ಟಾರೆಯಾಗಿ 5 ಅಗ್ನಿಗಳಿದಾವೆ. ಆ 5 ಅಗ್ನಿಗಳಲ್ಲಿ ಅತ್ಯಂತ ಹೆಚ್ಚು ವ್ಯಾಪ್ತಿ ಹೊಂದಿರೋದು ಅಗ್ನಿ 5 ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿರಬೇಕು. ಇದು DRDO ಸಂಸ್ಥೆ ಏನು ಮಾಡಿದೆ, ಇದಕ್ಕೆ ಅಭಿವೃದ್ಧಿಪಡಿಸಿದೆ. ಇಟ್ ಈಸ್ ಅನ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯಬೇಕು. ಬಿಕಾಸ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆ ಕೇಳುವ ಸಂಭಾವ್ಯತೆ ಜಾಸ್ತಿ ಇದೆ. ಎಸ್ಗೆ ಏನು ಮಾಡೋಣ, ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡಿ, ನೆಕ್ಸ್ಟ್ ನ್ಯೂಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಯಾಕಂದರೆ ಇತ್ತೀಚೆಗೆ ನ್ಯೂಸಲ್ಲಿ ಕಾಣಿಸ್ಕೊಂಡಿತ್ತು ಏನಪ್ಪ ಅಂದ್ರೆ ಒಂದು ಕಲ್ಲಿದ್ದಲಿನ ಸಮಸ್ಯೆ ಉಂಟಾಗ್ತಿದೆ, ಇಡೀ ಭಾರತದಲ್ಲಿ ವಿದ್ಯುತ್ ಶಕ್ತಿಯ ಒಂದು ಕೊರತೆ ಉಂಟಾಗ್ತಿದೆ ಅಂತ ನ್ಯೂಸ್ ಪೇಪರಲ್ಲೆಲ್ಲ ಆರ್ಟಿಕಲೆಲ್ಲ ಕಾಣಿಸ್ಕೊಳ್ತಾ ಇದ್ದವು. ಸೊ ದಟ್ ಆ ಒಂದು ನ್ಯೂಸ್ ರಿಲೇಟೆಡ್ ಆಗಿ ಈ ಒಂದು ನಿಮಗೆ ಇನ್ಫಾರ್ಮೇಷನ್ ಎಕ್ಸಾಮಲ್ಲಿ ಕೇಳುವ ಸಂಭಾವ್ಯತೆ ಜಾಸ್ತಿ ಇದೆ. ತಲೆಟ್ ನೋಡ್ರಿ, ಮೊದಲೇ ಏನಂತ ಪ್ರಶ್ನೆ ಕೇಳಿದರೆ ರಾಜ್ಯಗಳ ಇಂಧನ ಕ್ಷಮತೆ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಯಾವುದಪ್ಪ ಅಂದರೆ ಕರ್ನಾಟಕ ಈಸ್ ದ ರೈಟ್ ಆನ್ಸರ್. ನೋಡಿ, ಇದು ರಾಜ್ಯಗಳ ಇಂಧನ ಕ್ಷಮತೆ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ. ಆ ಥರ ನಾವು ಇಂಧನವನ್ನು ಕ್ಷಮತೆಯಾಗಿ ಯೂಸ್ ಮಾಡ್ತೀವಿ, ಇಂಧನವನ್ನು ಬಳಕುವ ಒಂದು ಕ್ಷಮತೆಯನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯದು. ಇದು 2020ರ ಸೂಚ್ಯಾಂಕ. ಎಷ್ಟು ನಾಡಿದ್ದು 2020ರ ಸೂಚ್ಯಾಂಕ ತಲೆಯಿಡಬೇಕು. ಅದರ ಕುರಿತು ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ನೋಡ್ರಿ, 2020ರ ರಾಜ್ಯಗಳ ಇಂಧನ ಕ್ಷಮತೆಯ ಸೂಚ್ಯಾಂಕ ತಲೆ ಇಟ್ಕೋ. ಇಟ್ ಈಸ್ ನಾಟ್ ಎ 2021 ಇಂಡೆಕ್ಸ್, ಇಟ್ ಈಸ್ ಎ ಇಂಡೆಕ್ಸ್ ಆಫ್ 2020. ಅರ್ಥ ಆಯ್ತಾ? 2020ರ ಸೂಚ್ಯಾಂಕ. ನೋಡಿರಿ, ಬಿಡುಗಡೆ ಮಾಡುವ ಸಚಿವಾಲಯ ಯಾವುದಪ್ಪ ಅಂದರೆ ಕೇಂದ್ರ ಇಂಧನ ಸಚಿವಾಲಯ. ನೋಡಿ, ನಾನು ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಚೆನ್ನಾಗಿ ಸಚಿವಾಲಯ ಯಾವುದು, ಯಾವಾಗ ಪ್ರಾರಂಭವಾಯಿತು, ಉದ್ದೇಶ, ಪ್ರಥಮ, ದ್ವಿತೀಯ, ಈ ಥರ ಬ್ಯೂಟಿಫುಲ್ಲಾಗಿ ನಿಮಗೆ ಒಂದು ಸ್ಲೈಡ್ಸ್ಗಳ ಮುಖಾಂತರ ಆಲ್ಮೋಸ್ಟ್ ಆಲ್ ನೀವೆಲ್ಲ ಒಂದು ಯೂಟ್ಯೂಬ್ ಚಾನಲ್ಸ್ಗಳನ್ನು ಚೆಕ್ ಮಾಡಿರಿ. ಈ ಥರ ನಿಮಗೆ ಕಂಟೆಂಟ್ಗಳನ್ನು ಸಿಗಲ್ಲ ಅಂತ ನನ್ನ ಭಾವನೆ. ಆದುದರಿಂದಾಗಿ ನೀವೆಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕು, ಚೆನ್ನಾಗಿ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡ್ಕೊಳ್ಳದೇ ಇರೋರು, ಟೈಮ್ ಸಮಸ್ಯೆ ಸಿಗದೇ ಇರುವವರು, ಇನ್ನು ಎಕ್ಸ್ಟ್ರಾ ಕಂಟೆಂಟ್ ಬೇಕಾದವರು ನಮ್ಮ ನೋಟ್ಸನ್ನು ನೀವು ಅವಶ್ಯವಾಗಿ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ವಿಡಿಯೋಗಳನ್ನು ನೋಡಿದ್ದೀನಿ ಸುಮಾರು ಜನದು. ಆ ವಿಡಿಯೋಗಳಲ್ಲಿ ಏನು ಮಾಡ್ತಾರೆ, ಕಾಪಿ ಪೇಸ್ಟ್ ಮಾಡ್ತಾರೆ. ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿ ಬೇಕಾಬಿಟ್ಟು ಓದ್ಕೊಂಡು 1 ಲೈನ್ ಓದ್ಕೊಂಡು ಹೋಗ್ಬಿಡ್ತಾರೆ. ಆ 1 ಲೈನ್ ಓದೋದ್ರಿಂದ ನಿಮ್ಗೆ ಅರ್ಥನೂ ಆಗಲ್ಲ, ಅದು ನೆನಪಕ್ಕೂ ಉಳಿಯಲ್ಲ. ಆದ್ದರಿಂದಾಗಿ ಈ ಥರ ಚೆನ್ನಾಗಿ ನೀವು ಓದೋದ್ರಿಂದ ಏನಾಗುತ್ತೆ, ನೀವು GKನೂ ಕವರ್ ಆಗುತ್ತೆ, ನಿಮಗಿಲ್ಲಿ ಏನು ಕವರ್ ಆಗುತ್ತೆ, ಕರೆಂಟ್ ಇವೆಂಟ್ಸು ಕೂಡ ಕವರ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿರಿ, ತಲೆ ಇಟ್ಕೋಬೇಕೆಲ್ಲವೂ. ಯಾವುದಪ್ಪ ಅಂದರೆ 2020ರ ರಾಜ್ಯಗಳ ಇಂಧನ ಕ್ಷಮತೆ ಸೂಚ್ಯಾಂಕ. ಈ ಇಂಧನ ಕ್ಷಮತೆ ಸೂಚ್ಯಾಂಕದಲ್ಲಿ ಬಿಡುಗಡೆ ಮಾಡುವ ಸಂಸ್ಥೆ ಅಂದರೆ ಕೇಂದ್ರ ಇಂಧನ ಸಚಿವಾಲಯ. ಅರ್ಥ ಆಯ್ತಾ? ಕೇಂದ್ರ ಇಂಧನ ಸಚಿವಾಲಯ. ಇದು ಪ್ರಾರಂಭವಾಗಿದ್ದು 2018ರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದರೆ 2018ರಲ್ಲಿ ಇದು ಪ್ರಾರಂಭ ಮಾಡಿದ್ರು. ಹಾಗಾದರೆ ಉದ್ದೇಶ ಏನು ಸರ್ ಅಂತ ಕೇಳಿದಾಗ ನೋಡ್ರಿ, ಇಲ್ಲಿ ಕೆಳಗಡೆ ಬರೆದಿದ್ದೀನಿ ಉದ್ದೇಶ: ಇಂಧನ ಕ್ಷಮತೆಗಾಗಿ ರಾಜ್ಯ ಸರ್ಕಾರಗಳ ನೀತಿ, ನಿಯಂತ್ರಣ, ಹಣಕಾಸಿನ ನೆರವು, ಇಂಧನ ಮಿತವ್ಯಕ್ಕಾಗಿ ಕೈಗೊಂಡ ಕ್ರಮಗಳು ಮತ್ತು ಮಾಡಿದ ಸಾಧನೆಯ ಅಳೆಯುವುದು. ಅರ್ಥ ಆಯ್ತಾ? ಯಾವ್ಯಾವ ರಾಜ್ಯಗಳು ಈ ಇಂಧನವನ್ನು ಬಳಕೆ ಮಾಡೋದರಲ್ಲಿ ಸರ್ಕಾರದ ನೀತಿಗಳು ಹೇಗಿದ್ದಾವೆ, ಅದನ್ನು ಹೇಗೆ ನಿಯಂತ್ರಣ ಮಾಡ್ತಾ ಇದ್ದಾವೆ, ಆಮೇಲೆ ಹಣಕಾಸಿನ ನೆರವು ಹೇಗೆ ಕೊಡ್ತಾ ಇದ್ದಾವೆ, ಹಾಗಾದರೆ ಮತ್ತು ಇಂಧನವನ್ನು ಹೇಗೆ ಮಿತವಾಗಿ ಬಳಸ್ಕೊಳ್ತಾ ಇದ್ದಾವೆ, ಅದನ್ನು ಅಳತೆ ಮಾಡೋಗೋಸ್ಕರ ಇದು ಒಂದು ಸೂಚ್ಯಾಂಕವನ್ನು 2018ರಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದು ಸರ್ ಅಂತ ಕೇಳೋದಕ್ಕೆ ಅದು ಕೇಂದ್ರ ಇಂಧನ ಸಚಿವಾಲಯ. 2020ರ ಪ್ರಕಾರ ಅತಿ ಕ್ಷಮತೆಯಾಗಿ ಯೂಸ್ ಮಾಡಿಕೊಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ ಇಸ್ ದ ರೈಟು. ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ, ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜಸ್ಥಾನ, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಹರಿಯಾಣ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟು. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಏನು ಕೇಳ್ಬೋದು, ಪ್ರಥಮ ಕೇಳ್ಬೋದು, ದ್ವಿತೀಯ ಕೇಳ್ಬೋದು, ತೃತೀಯ ಕೇಳ್ಬೋದು, ಮ್ಯಾಕ್ಸಿಮಮ್ ಯಾವ ಸಚಿವಾಲಯ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಈ ಥರ ಪ್ರಶ್ನೆಗಳನ್ನು ಎಲ್ಲ ಥರ ಆಯಾಮಗಳನ್ನು ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತೆ, ಯಾವ ಥರ ಬಂದರೂ ಕೂಡ ರೆಡಿಯಾಗಿರ್ತೀರ. ಅರ್ಥ ಆಯ್ತಾ? ಪೆನ್ ತೊಗೊಂಡು ಟಿಕ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆ ಥರ ನೀವೇನು ಬೇಕು, ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಟುಡೇಸ್ ಇಟ್ ಈಸ್ ಅನ್ ಕಾಂಪಿಟೇಟಿವ್ ವರ್ಲ್ಡ್. ಯಾವ ಥರ ಕ್ವಶನ್ ಪೇಪರ್ ಬರುತ್ತೆ, ಯಾವ ಥರ ಬರೋಕ್ಕಂತ ಗೆಸ್ ಮಾಡೋಕ್ಕಾಗಲ್ಲ. ಆದುದರಿಂದ ನಾವು ಎಲ್ಲ ಆಯಾಮಗಳಲ್ಲಿ, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಕ್ಸ್ಪರ್ಟನ್ನು ಇರಬೇಕು. ಅರ್ಥ ಆಯ್ತಾ? ರೀಸೆಂಟಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಸಬ್ಜೆಕ್ಟ್ಗಳನ್ನು ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸುಮಾರು ಜನ ಕೇಳ್ತಾಯಿದ್ರು,
ಸರ್ ಬೇರೆ ಸಬ್ಜೆಕ್ಟ್ಗಳು ಮಾಡಿ ಸರ್ ನೀವಂತ. ಸೊ ದ್ಯಾಟ್ ಅದು ಒಂದು ನಿಮ್ಮ ಒಂದು ಪಾಸಿಟಿವ್ನೆಸ್ಸನ್ನು, ನಿಮ್ಮ ಒಂದು ಅಭಿಪ್ರಾಯವನ್ನು ಒಂದು ನಾವು ಪಾಸಿಟಿವ್ನೆಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀನಿ. ಮಾಡಿದಾಗ ನಿಮಗೆ ಏನು ಮಾಡ್ತೀನಿ, ನಾನು ಸೂಚನೆಗಳನ್ನು ಕೊಡ್ತೀನಿ. ಈಗ ನಾವು ಏನು ಮಾಡೋಣ, ನೆಕ್ಸ್ಟ್ ನ್ಯೂಸ್ ಮಾಡೋಣ. ನೋಡಿ, ನೆಕ್ಸ್ಟ್ ನ್ಯೂಸ್ ಮೇಲೆ ಏನಂತ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ, ಹರ್ ಘರ್ ದಸ್ತಕ್ ಯಾವುದಕ್ಕೆ ಸಂಬಂಧಿಸಿದೆ? ಭಾಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಇದು ಯಾವುದಕ್ಕೆ ಸಂಬಂಧಪ್ಪ ಅಂತಂದ್ರೆ ಲಸಿಕೆ ವಿತರಣೆ. ಯಾವುದಕ್ಕೆ ಹೇಳ್ರಿ? ಲಸಿಕೆ ವಿತರಣೆಗೆ ಸಂಬಂಧಿಸಿದೆ. ನೋಡಿ, ನಿಮ್ಮ ಎಕ್ಸಾಮಲ್ಲಿ ಈ ಥರ ಹರ್ ಘರ್ ದಸ್ತಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ ತಕ್ಷಣ ನೀವು ಪರ್ಟಿಕ್ಯುಲರ್ ಓದ ತಕ್ಷಣ ಮಾತ್ರ ಗೊತ್ತಾಗುತ್ತೆ ಅದು, ಅರ್ಥ ಆಯ್ತಾ? ನೋಡಿ, ಕೆಳಗಳ ಆಪ್ಷನ್ಗಳು ಯಾವ ಥರ ಕೊಟ್ಟಿದ್ದಾರೆ: ಮನೆ ಬಾಗಿಲಿಗೆ ರೇಷನ್ ನೀಡುವುದು, ಮನೆ ಬಾಗಿಲಿಗೆ ಸರ್ಕಾರ ಸೌಲಭ್ಯ ನೀಡುವುದು, ಮೇಲಿನ ಯಾವುದಲ್ಲ. ಈ ಥರ ಒಂದು ಪ್ರಶ್ನೆಗಳು ಕೇಳಿದಾರೆ ಎಕ್ಸಾಮಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ, ತಲೆ ಇಟ್ಕೋಬೇಕು. ಹರ್ ಘರ್ ದಸ್ತಕ್ ರಿಲೇಟೆಡ್ ಟು ದಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ವ್ಯಾಕ್ಸಿನ್ ಟು ದಿ ಡೋರ್ ಸ್ಟೆಪ್ಸ್, ಅರ್ಥ ಆಯ್ತಾ? ಹಾಗಾದರೆ ಇದ್ರ ಕುರಿತು ಏನು ಅಂತಕ್ಕಂಥದ್ದು ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಆದ್ದರಿಂದ ನಾವೇನು ಮಾಡೋಣ, ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ದೇಶದ ಪ್ರತಿಯೊಬ್ಬರಿಗೂ ಕೊರೋನಾ ಲಸಿಕೆ ತಲುಪಿಸೋದು ನಿಟ್ಟಿನಲ್ಲಿ ಮುಂದಿನ ತಿಂಗಳಿನಿಂದ ಹರ್ ಘರ್ ದಸ್ತಕ್ ಆಂದೋಲನ ಆರಂಭಿಸೋದಾಗಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯ ಅವರು ತಿಳಿಸಿದ್ದಾರೆ, ಅರ್ಥ ಆಯ್ತಾ? ನಮ್ಮ ತಲೆ ಇಟ್ಕೋಬೇಕು. ಅಂದರೆ ಮುಂದಿನ ತಿಂಗಳಿಂದ ನೆಕ್ಸ್ಟ್ ಮಂತಿಂದ ಇದು ಸ್ಟಾರ್ಟ್ ಆಗಲಿದೆ. ಯಾವುದಪ್ಪ ಅಂದ್ರೆ ಹರ್ ಘರ್ ದಸ್ತಕ್ ಅಂತಕ್ಕಂಥದ್ದು. ಹರ್ ಘರ್ ದಸ್ತಕದ ಉದ್ದೇಶ ಒಂದು ವ್ಯಾಕ್ಸಿನನ್ನು ವಿತರಣೆ ಮಾಡೋದು. ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ, ಭಾರತ 100 ಕೋಟಿ ಡೋಸಸ್ಗಳ ಒಂದು ಮೈಲ್ ಸ್ಟೋನನ್ನು ರೀಚ್ ಆಗಿದೆ. ಮೊದಲ ಒಂದು ಜಗತ್ತಿನಲ್ಲಿ ಮೊದಲ 100 ಡೋಸನ್ನು ವಿತರಣೆ ಮಾಡಿದ್ದು ಚೀನಾ ಆದಮೇಲೆ ಭಾರತ ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಅರ್ಥ ಆಯ್ತಾ? ಇದನ್ನೂ ಪಾಯಿಂಟ್ಸ್ ಕೂಡ ತಮ್ಮ ತಲೆಯಲ್ಲಿ ಇರಬೇಕು. ಎಸಿಗೆ ನಾವು ಮಾಡೋಣ, ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡಿ, ನೆಕ್ಸ್ಟ್ ನ್ಯೂಸ್ ಮೇಲೆ ಏನಂತ ಪ್ರಶ್ನೆ ಕೇಳಿದಾರೆ ಅಂತಂದ್ರೆ, ಪ್ರಸ್ತುತ ನಂಬರ್ 1 ಶ್ರೀಮಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಎಲಾನಾ ಮಸ್ಕ್ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಭಾಳ ಇಂಪಾರ್ಟೆಂಟು. ಎಲ್ಲರೂ ಬಿಲ್ ಗೇಟ್ಸ್ ಅಂತ ತಲೆ ಇಟ್ಕೊಂಡಿರ್ತೀರ. ಸೊ ತಲೆ ಇಟ್ಕೋಬೇಕು. ಪ್ರಸ್ತುತ ನಂಬರ್ 1 ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಎಲಾನಾ ಮಸ್ಕ್ ಅವರು. ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಈ ದಾಖಲೆ ಬರೆಯದ ವಿಶ್ವದ ಮೊದಲ ಶ್ರೀಮಂತ ಮಸ್ಕ್ ಆಸ್ತಿ ಹಿಂದೆ 2.7 ಲಕ್ಷ ಕೋಟಿ ಏರಿಕೆ ಅಂತಕ್ಕಂಥದ್ದು. ಮಸ್ಕ್ ಸಿಗರದಲ್ಲಿ 300 ಶತಕೋಟಿ ಡಾಲರ್ ಕುಬೇರ ಅಂತಕ್ಕಂಥದ್ದು. ಒಳ್ಳೆ ಬ್ಯೂಟಿಫುಲ್ಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದರ ಕುರಿತು ನಾವೇನು ಮಾಡೋಣ, ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಿಕಾಸ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ನೋಡಿರಲಿ, ವಿಶ್ವದ ನಂಬರ್ 1 ಶ್ರೀಮಂತ ಎಂಬ ಹಿರಿಮೆಗೆ ಟೆಸ್ಲಾ ಸೇರಿದಂತೆ ಹಲವು ಉದ್ಯಮ ಸಮೂಹಗಳ ಒಂದು ಮಾಲೀಕನಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಎಲಾನಾ ಮಸ್ಕ್ ಸದ್ಯದಲ್ಲಿ $300 ಬಿಲಿಯನ್ ಆಸ್ತಿ ಕ್ಲಬ್ ಸೇರಿದ ವಿಶ್ವದ ಮೊದಲಿಗ ಎಂಬ ಹಿರಿಮೆಗೆ ಪಾತ್ರರಾಗಲಿದ್ದಾರೆ, ಅರ್ಥ ಆಯ್ತಾ? ನೋಡಿರಿ, ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ರೀಚ್ $300 ಬಿಲಿಯನ್, ಅರ್ಥ ಆಯ್ತಾ? ಈ ಕ್ಲಬ್ಗೆ ಸೇರಲು ಯಾರು ಸಿದ್ಧರಾಗಿದ್ದಾರೆ ಅಂದರೆ ಎಲಾನಾ ಮಸ್ಕ್ ಅವರು. ಸೊ ದ್ಯಾಟ್ ಎಲಾನಾ ಮಸ್ಕ್ ಅವರು ಜಗತ್ತಿನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತಕ್ಕಂಥದ್ದು ಯಾವ ಇಂಡೆಕ್ಸ್ ಪ್ರಕಾರ ಅಂದ್ರೆ ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್. ನೋಡಿ, ತಲೆ ಇಟ್ಕೋಬೇಕು. ಹಿಂಗೆ ಪ್ರಶ್ನೆ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ ಪ್ರಕಾರ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಯಾರು ಹೇಳ್ರಿ? ಎಲಾನಾ ಮಸ್ಕ್. ಎಲಾನಾ ಮಸ್ಕ್ ಒಂದು ಫೇಮಸ್ ಕಂಪನಿ ಇದೆ, ಅದು ಯಾವುದಪ್ಪ ಅಂದ್ರೆ ಟೆಸ್ಲಾ ಅಂತಕ್ಕಂಥದ್ದು. ಇನ್ನೂ ಹಲವಾರು ಕಂಪ್ನಿಗಳಿವೆ, ಬಟ್ ಹಲವಾರು ಕಂಪ್ನಿಗಳಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು? ಟೆಸ್ಲಾ, ಅರ್ಥ ಆಯ್ತಾ? ಈ ಒಂದು ಟೆಸ್ಲಾ ಕಂಪನಿ ಮತ್ತು ಮುಂತಾದ ಉದ್ಯಮಿಗಳ ಒಂದು ಸ್ಥಾಪಕನಾಗಿರ್ತಕ್ಕಂಥ ಎಲಾನ್ ಮಸ್ಕ್ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಯಾರಿದ್ದಾರೆ? ಜೆಫ್ ಬೆಜೋಸ್ ಅವರು. ಯಾರು ಹೇಳ್ರಿ? ಜೆಫ್ ಬೆಜೋಸ್ ಅವರು. ಇವರು ಅಮೆಜಾನ್ ಕಂಪನಿಯ ಸ್ಥಾಪಕ. ಇನ್ನು ತದನಂತರದಲ್ಲಿ ಬೆರ್ನಾರ್ಡೋ ಅರ್ನಾಲ್ಡ್ ಅಂತಕ್ಕಂಥವ್ರು. ಲೂಯಿಸ್ ಹುಟನ್, ನೋಡ್ರಿ, ಲೂಯಿಸ್ ಹುಟನ್ ಅಂತಕ್ಕಂಥವ್ರು ಇದೊಂದು ಕಂಪನಿಯಾಗಿದ್ದು, ಲೂಯಿಸ್ ಹುಟನ್ ಕಂಪನಿಯ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಬೆರ್ನಾರ್ಡ್ ಅರ್ನಾಲ್ಡ್ ಅವರು ಏನಾದರೆ ತೃತೀಯ ಸ್ಥಾನದಲ್ಲಿದ್ದಾರೆ. ಈ ಒಂದು ಕಂಪನಿ ಏನು ಮಾಡುತ್ತೆ? ಐಷಾರಾಮ ಒಂದು ವಸ್ತುಗಳನ್ನು ಸಪ್ಲೈ ಮಾಡುತ್ತೆ, ಅರ್ಥ ಆಯ್ತಾ? ತಲೆ ಇಟ್ಕೋಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂತಲ್ಲ, ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್. ಅಕಾರ್ಡಿಂಗ್ ಟು ದಿಸ್ ಇಂಡೆಕ್ಸ್, ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಇಸ್ ದ ಎಲಾನಾ ಮಸ್ಕ್, ಸೆಕೆಂಡ್ ಒನ್ ಇಸ್ ದ ಜೆಫ್ ಬೆಜೋಸ್ ಆ್ಯಂಡ್ ಥರ್ಡ್ ಒನ್ ಇಸ್ ದ ಬೆರ್ನಾರ್ಡ್ ಅರ್ನಾಲ್ಡ್ ಅಂತಕ್ಕಂಥವ್ರು. ಎಲ್ಲ ಪಾಯಿಂಟ್ಸ್ಗಳು ತಮ್ಮ ತಲೆಯಲ್ಲಿರಬೇಕು, ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ಎಸ್ಸಿಗೆ ನಾವು ಏನು ಮಾಡೋಣ, ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡಿ, ಇದನ್ನು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಏನಂತ ಪ್ರಶ್ನೆ ಕೇಳಿದರೆ, ಮೂಲ ಸೌಕರ್ಯ ಹಾಗೂ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕು, ದ್ಯಾಟ್ ಈಸ್ ಕನ್ನಡದಲ್ಲಿ ಅಂತ ಇದು ಶಾರ್ಟ್ ಫಾರ್ಮಲ್ಲಿ NBFID ಅಂತ ಹೇಳ್ತೀವಿ, ಮುಖ್ಯಸ್ಥರಾಗಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ವಾಮನ್ ಕಾಮತ್. ನೋಡಿರಿ, ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಒಂದು ಈ ಥರ ಒಂದು ಸಂಸ್ಥೆಗಳು, ಈ ಸಂಸ್ಥೆ ಒಂದು ಅಧ್ಯಕ್ಷರಾಗಿದ್ದು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ನಾನು ಯಾಕೆ ಪ್ರಶ್ನೆ ಹಾಕಿದೆ ಅಂದರೆ ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಈ ರೀಸೆಂಟಾಗಿ NBFID ಈ ಒಂದು ಸಂಸ್ಥೆಯನ್ನು ರೀಸೆಂಟಾಗಿ 2021ರಲ್ಲಿ ಏನು ಮಾಡಿದ್ದಾರೆ? ಸ್ಥಾಪನೆ ಮಾಡಿದ್ದಾರೆ. ಆದುದರಿಂದ ಈ ಒಂದು ಸಂಸ್ಥೆಯ ಒಂದು ಮೊದಲ ಈ ಥರ ಒಂದು ಮುಖ್ಯಸ್ಥರಾಗಿ ಆಯ್ಕೆ ಆದವರು ಯಾರಪ್ಪ ಅಂದ್ರೆ ವಾಮನ್ ಕಾಮತ್ ಅವರು, ಅರ್ಥ ಆಯ್ತಾ? ನೋಡಿ, ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದೆ. KV ಕಾಮತ್ NBFID ಒಂದು ಮುಖ್ಯಸ್ಥ ಅಂತಕ್ಕಂಥದ್ದು. ಸೊ ದ್ಯಾಟ್ ಇದರ ಕುರಿತು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಈ ಮುಖ್ಯಸ್ಥರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡ್ತದೆ. ಯಾರು ಹೇಳ್ರಿ? ಕೇಂದ್ರ ಸರ್ಕಾರ. ಒಂದು RBI ಒಂದು ಸಲಹಾ ಮೇರೆಗೆ ಕೇಂದ್ರ ಸರ್ಕಾರ ಈ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ತಾರೆ. ಎದಕ್ಕೆ ರೀ? NBFID. ಹಾಗಾದ್ರೆ NBFID ಅಂದರೆ ಏನು? ಇದರ ಉದ್ದೇಶ ಏನು? ಅದರ ಕುರಿತು ನಾವೇನು ಮಾಡೋಣ? ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಡೋಂಟ್ ವೆರಿ, ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೋಡ್ರಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು.
ಗೊತ್ತಿರ್ಬೇಕು ಯಾವ್ದು ಹೇಳ್ರಿ NBFID ವಿಸ್ತೃತ ರೂಪ ಏನು ರೀ ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ನಿಮ್ಮ PSI ಎಕ್ಸಾಮಲ್ಲಿ ಒಂದು ಬರೀ ಏನು ಮಾಡ್ತಾರೆ ಡೈರೆಕ್ಟಾಗಿ ಒಂದು ವಿಸ್ತೃತ ರೂಪ ಕೇಳಿಬಿಡ್ತಾರೆ, ಅದಾಗ ಗೊತ್ತಿರಬೇಕು ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕು. ಇದು 2021ರಲ್ಲಿ ಸ್ಥಾಪನೆ ಆಗಿದೆ, ರೀಸೆಂಟಾಗಿ ಸ್ಥಾಪನೆ ಆಗ್ಯದ. ಹಾಗಾದರೆ ಇದರದ ಒಂದು ಪ್ರಮುಖ ಉದ್ದೇಶ ಇಲ್ಲಿ ನೋಡ್ರಿ ಫಂಕ್ಷನ್ಸ್ ಅಂದರೆ ಇದರ ಒಂದು ಕಾರ್ಯ ಆಸ್ ಎ ಪ್ರಿನ್ಸಿಪಲ್ ಡೆವಲಪ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಪ್ರೊವೈಡಿಂಗ್ ಅ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಸಚ್ ಎ ಸೆಗ್ಮೆಂಟ್ ಆಫ್ ಎಕಾನಮಿ where the risk involved are beyond the acceptable limits of the commercial banks and other ordinary financial institution. ಇದು ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಇದೊಂದು ಪ್ರಿನ್ಸಿಪಲ್ ಡೆವಲಪ್ಮೆಂಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಇದು ಒಂದು ಪ್ರಧಾನ ಒಂದು ಅಭಿವೃದ್ಧಿಗೆ ಒಂದು ಸಹಾಯ ಮಾಡುವಂಥ ಒಂದು ಬ್ಯಾಂಕ್ ಆಗಿದ್ದು ಇದೇನು ಮಾಡ್ತದೆ ಲಾಂಗ್ ಟರ್ಮು ಅಂದರೆ ದೀರ್ಘಾವಧಿಯ ಒಂದು ಸಾಲವನ್ನು ಕೊಡ್ತದೆ. ಎಲ್ಲಿ ಕೊಡ್ತದೆ ಅಂದ್ರೆ ಯಾವ ಒಂದು ಆರ್ಥಿಕ ವ್ಯವಸ್ಥೆ ಯಾವ ಒಂದು ಅರ್ಥವ್ಯವಸ್ಥೆಯ ಸೆಗ್ಮೆಂಟು ಅಲ್ಲಿ ಒಂದು ಏನಾಗಿದೆ ಅಂದ್ರೆ ಅಲ್ಲಿ ಯಾವುದೇ ಒಂದು ರಿಸ್ಕ್ ಇರುತ್ತೆ, ಒಂದು ಅರ್ಥವ್ಯವಸ್ಥೆ ಯಾವುದೇ ಒಂದು ಸೆಗ್ಮೆಂಟು, ಆ ಅರ್ಥವ್ಯವಸ್ಥೆ ಸೆಗ್ಮೆಂಟಲ್ಲಿ ಏನಾಗುತ್ತೆ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಅಂಥ ರಿಸ್ಕ್ ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆಯ ಸೆಗ್ಮೆಂಟಲ್ಲಿ ಈ ಒಂದು ಲಾಂಗ್ ಟರ್ಮ್ ಒಂದು ಏನು ಕೊಡ್ತಿದ್ದಾರೆ ಸಾಲವನ್ನು ಕೊಡುವಗೋಸ್ಕರ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದಪ್ಪ ಅಂತ ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು 2021ರಲ್ಲಿ ಸ್ಥಾಪನೆಯಾಗಿದೆ. ರೀಸೆಂಟಾಗಿ ತಲೆಲಿಟ್ಕೋಬೇಕು. ಇಟ್ ಈಸ್ ಆನ್ ಪ್ರಿನ್ಸಿಪಲ್ ಡೆವಲಪ್ಮೆಂಟಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿರಬೇಕು. ಇದೇನು ಮಾಡ್ತದೆ ಲಾಂಗ್ ಟರ್ಮ್ ಲೋನ್ಸ್ಗಳನ್ನು ಕೊಡ್ತದೆ. ಎಲ್ಲೆಂದರೆ ಯಾವ ಒಂದು ಅರ್ಥವ್ಯವಸ್ಥೆಯ ಒಂದು ರಿಸ್ಕ್ ಇರ್ತದಲ್ಲ ಆ ಒಂದು ಸೆಕ್ಟರ್ಸ್ಗಳಲ್ಲಿ ಲೋನ್ ಕೊಡ್ತದೆ ಅಂತ ಗೊತ್ತಿರಬೇಕು. ಮತ್ತು ಈ ಬ್ಯಾಂಕು ಡಸ್ ನಾಟ್ ಎಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದ ಪೀಪಲು. ಇಲ್ಲಿ ಜನರು ತಮ್ಮ ಒಂದು ಹಣವನ್ನು ಡೆಪಾಸಿಟ್ ಮಾಡುವಂತಿಲ್ಲ. ಇದು ಕಂಪ್ಲೀಟ್ಲಿ ಏನಪ್ಪ ಅಂತಂದರೆ ಇದು ಕೇವಲ ಹಣವನ್ನು ಕೊಡ್ತದೆ, ಸಾಲವನ್ನು ಕೊಡ್ತದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿರಬೇಕು. ಬಿಕಾಸ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ಬೋದು, ಕೆಳಗಳಲ್ಲಿ ಯಾವ ಹೇಳುವಿಕೆಯು ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಕ್ರಮ ಗೊತ್ತಿರಬೇಕು. ಇದು ಡೆಪಾಸಿಟನ್ನು ತೊಗೊಳ್ಳಲ್ಲ, ಇದೇನು ಮಾಡ್ತದೆ ಲಾಂಗ್ ಟರ್ಮ್ ಲೋನ್ಸ್ಗಳನ್ನು ಕೊಡ್ತದೆ. ಇದು ಪ್ರಿನ್ಸಿಪಲ್ ಡೆವಲಪ್ಮೆಂಟಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗ್ಯದ. 2021ರಲ್ಲಿ ಸ್ಥಾಪನೆ ಆಗ್ಯದ. ರೀಸೆಂಟಾಗಿ ಯಾರು ಆಯ್ಕೆ ಆಗ್ಯಾರ ವಾಮನ್ ಕಾಮತ್ ಅವ್ರು ಆಯ್ಕೆ ಆಗ್ಯಾರ ಅಂತಕ್ಕಂಥ ಇಷ್ಟಾದರೂ ಗೊತ್ತಿದ್ರೆ ಸಾಕು, ನಾವು ಎಕ್ಸಾಮಲ್ಲಿ ಆರಾಮಾಗಿ ಇದ್ರ ಮೇಲೆ ಪ್ರಶ್ನೆಗಳು ಕೇಳಿದಾಗ ಅಟೆಂಡ್ ಮಾಡ್ಬೋದು. ಎಸ್ಗೆ ನಾವೇನು ಮಾಡೋಣ ಒನ್ ನ್ಯೂಸ್ ನೋಡೋಣ. ನೋಡಿರಿ, ಏಷ್ಯಾ ಪೆಸಿಫಿಕ್ HRM ಕಾಂಗ್ರೆಸ್ ಸಂಸ್ಥೆಯ ಇನೋವೇಟಿವ್ HR ಪ್ರಾಕ್ಟೀಸ್ ಪ್ರಶಸ್ತಿ ಪಡೆದ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ದ್ಯಾಟ್ ಇಸ್ ಸರಿಯಾದ ಉತ್ತರ ಕರ್ನಾಟಕ ಬ್ಯಾಂಕ್ ಇಸ್ ದ ರೈಟ್ ಆನ್ಸರು. ಇನ್ನು ಇಂಡಿಯಾ ಟೆಲಿಗ್ರಾಫ್ ರೈಟ್ ಆಫ್ ವೇ ನಿಯಮಗಳಿಗೆ ಇತ್ತೀಚೆಗೆ ಏನು ಮಾಡಿದೆ ತಿದ್ದುಪಡಿಯನ್ನು ತರಲಾಗಿದೆ. ನೋಡಿದ್ರೆ ತಿದ್ದುಪಡಿ ಆಗಬೇಕು ಪ್ರಕಾರ ಪ್ರತಿ ಕಿಲೋಮೀಟರ್ಗೆ ಗರಿಷ್ಠ ಒಂದು ಪರಿಹಾರ ಎಷ್ಟಪ್ಪ ಅಂತಂದ್ರೆ 10,000 ರೂಗಳನ್ನು ಕೊಡಲಾಗುತ್ತೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಇತ್ತೀಚೆಗೆ RBI ನಿಯಮಗಳ ಪ್ರಕಾರ NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಪ್ರತಿ ಸಾಲಗಾರರಿಗೆ ಗರಿಷ್ಠ IPO ನಿಧಿ ಎಷ್ಟು ಅಂತ ಕೇಳಿದ್ರೆ ಇದು 1 ಕೋಟಿ ರು. ಎಷ್ಟು ಹೇಳ್ರಿ 1 ಕೋಟಿ ರು ಅಂತಕ್ಕಂಥ ತಮ್ಮ ತಲೆ ಇಟ್ಕೋಬೇಕು. ಇನ್ನು 2050ರ ವೇಳೆಗೆ ನಿವ್ವಳ ಶೂನ್ಯಕ್ಕೆ ಯಾವ ದೇಶ ಇತ್ತೀಚೆಗೆ ತಾತ್ವಿಕ ಬೆಂಬಲ ನೀಡಿದೆ ಅಂದ್ರೆ ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್. ತಾತ್ವಿಕ ನಿವ್ವಳ ಅಂದರೆ ಏನಪ್ಪ ಅಂತಲ್ಲ ಶೂನ್ಯ ನಿವ್ವಳ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಫುಲ್ ಜೀರೋಕ್ಕೆ ತರೋದು ಇದರ ಒಂದು ಉದ್ದೇಶ. ಅದಕ್ಕೇನು ಕರಿತೀವಿ ನಿವ್ವಳ ಶೂನ್ಯ ಅಂತ ಕರಿತೀವಿ. ಇನ್ನು ಕೇಫ್ ಆಫ್ ಕಾಫಿ ಡೇ ಪುಸ್ತಕ ಯಾರಿಗೆ ಸಂಬಂಧಪಟ್ಟದರೆ ವಿಜಯ್ ಸಿದ್ಧಾರ್ಥ ಅವರಿಗೆ ಸಂಬಂಧಪಟ್ಟಿದೆ. 2022ಕ್ಕೆ ಇದನ್ನು ಲಾಂಚ್ ಮಾಡಲಿದ್ದಾರೆ ಅಂತಕ್ಕಂಥ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಅದರಿಂದ ಮೇಲೆ ನಾನು ಏನು ಮಾಡಿದ್ದೀನಿ ಪ್ರಶ್ನೆಯನ್ನು ಕೇಳಿದ್ದೀನಿ ಮತ್ತು ಸಿಂಪಲ್ 1 ಅವರಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಗಾಂಧಿವಾದಿ ಸುಬ್ಬರಾವ್ ಅವರು ರೀಸೆಂಟಾಗಿ ನಿಧನರಾಗಿದೆ. ತಲೆ ಇಟ್ಕೋಬೇಕು. ಸುಬ್ಬರಾವ್ ಅವರು ಯಾವ ವಾದಿ ಅಥವಾ ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ ಇವರು ಗಾಂಧಿವಾದಿಯಾಗಿದ್ದು ಇವರು ಏನಪ್ಪ ಅಂದ್ರೆ ಸ್ವತಂತ್ರ ಹೋರಾಟಗಾರ ಅಂತಕ್ಕಂಥದ್ದು ತಮ್ಮ ತಲೆಯಿರಬೇಕು. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ನಿಮಗೆ ನೋಟ್ಸ್ ಬೇಕಾಗಿತ್ತಂದರೆ ಯಾರೆಲ್ಲ ಹೊಸ ಭವಿಷ್ಯಕ್ಕಿದ್ರಿ ನಮ್ಮ ನೋಟ್ಸನ್ನು ತೆಗೆದುಕೊಂಡಿಲ್ಲ ಅವರು ನೋಟ್ಸನ್ನು ತೆಗೆದುಕೊಳ್ಬೋದು. ಸೊ ಅಟ್ ನೋಟ್ಸ್ ತೆಗೆದುಕೊಳ್ಳೋಕ್ಕೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೇ ಮಾಡಿರೋದನ್ನು ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೋಟ್ಸನ್ನು ಪಡೆದುಕೊಳ್ಳೋದು ಅಂತ ಹೇಳುತ್ತಾ ಇವತ್ತಿನ ನಾನು ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.